ಮನಸ್ಸಿನಲ್ಲಿ ಶಾಂತಿ ಇದ್ದರೆ ಮಾತ್ರ ಹೊರಗಿನ ಪ್ರಪಂಚವು ಸುಂದರವಾಗಿ ಕಾಣುತ್ತದೆ. ವೆರಿ ಗುಡ್ ಮಾರ್ನಿಂಗ್. ಇದು ಥರ್ಸ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಇವತ್ತು ಡೇ 2. ನಾನು ಲೇಕ್ ಹತ್ರ ವಾಕಿಗೆ ಹೋಗಿರೋದು. ಈ ಜಾಗ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಸ್ವಲ್ಪ ಹೊತ್ತು ವಾಕ್ ಮಾಡಿ ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲಾನು ನೋಡಿ ಖುಷಿ ಪಡ್ತಾ ಇದ್ದೆ. ಈ ಜಾಗ ನನ್ನ PG ಇಂದ 800 ಮೀಟರ್ಸ್ ಅಷ್ಟೇ ದೂರದಲ್ಲಿರೋದು. ವಾಪಸ್ ಬಂದಾಗ ಲೇಟ್ ಆಗಿ ಹೋಗಿತ್ತು ಅಂತ ಬೇಗ ರೆಡಿಯಾಗಿ ಆಫೀಸಿಗೆ ಹೊರಟೆ. ಎಷ್ಟು ಬೇಗ ಬಂದಿದೆ ಅಂದ್ರೆ ಇಡೀ ಆಫೀಸಿಗೆ ನಾನೇ ಮೊದಲನೇಳಾಗಿದ್ದೆ. ಆಂಟಿ ಆಲ್ರೆಡಿ ಬಂದು ಕ್ಲೀನ್ ಮಾಡ್ತಾ ಇದ್ರು. ಅಂಡ್ ಟೈಮ್ ಇದ್ದಿದ್ ಕಾರಣ ನನ್ನ ಹತ್ರ ಇರುವಂತ ಬುಕ್ ಅಲ್ಲಿ ಒಂದಷ್ಟು ಪಾಯಿಂಟ್ಸ್ ಮಾಡ್ಕೊಂತ ಇದ್ದೆ, ನನ್ನಲ್ಲೇ ಆಗ್ಬೇಕಾಗಿರುವಂತ ಬದಲಾವಣೆಗಳ ಬಗ್ಗೆ. ಅಷ್ಟರೊಳಗೆ ನಮ್ಮ ಪ್ರಣವ್ ಸರ್ ಎಂಟ್ರಿ ಕೊಟ್ರು. ಅವ್ರು ಬಂದ್ಮೇಲೂ ಟೈಮ್ ಇದ್ದಿದ್ ಕಾರಣ ನಾವಿಬ್ರು ಲ್ಯಾಪ್ಟಾಪ್ ಎಲ್ಲ ಓಪನ್ ಮಾಡಿಟ್ಟು ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಗುರುವಾರ ಆಗಿದ್ರಿಂದ ರಾಘವೇಂದ್ರ ಮಠಕ್ಕೆ ಹೋದ್ವಿ. ಅಂಡ್ ಅಲ್ಲಿ ಒಂದಷ್ಟು ಬೇಡಿಕೆಗಳನ್ನ ಇಟ್ಟು ವಾಪಸ್ ಈಚೆ ಬರುವಾಗ ಹೂನ ನೋಡಿ ಹೂ ತಗೊಂಡು ಮುಡ್ಕೊಂಡು ಆಫೀಸಿಗೆ ಬಂದೆ. ಬೆಳಗ್ಗೆ ಬೇಗ ಇದ್ದಿದ್ ಕಾರಣ ಹಾಗೆ ತಣ್ಣೀರಲ್ಲಿ ತಲೆ ಸ್ನಾನ ಮಾಡಿದ ಕಾರಣ ಶೀತ ಆಗಿತ್ತು. ಅಂಡ್ ನಮ್ಮ ಆಫೀಸಲ್ಲಿ ಒಂದು ಒಳ್ಳೆ ವಿಚಾರ ಏನು ಅಂದ್ರೆ ಸಮ್ಮರ್ ಸ್ಟಾರ್ಟ್ ಆಗಿರೋ ಕಾರಣ ದಿನಕ್ಕೆ 2 ಬಾರಿ ಮಜ್ಜಿಗೆನ ಕೊಡ್ತಾರೆ. ಅವ್ರು ತಗೊಂಡಿರುವಂತ ಈ ಇನಿಷಿಯೇಟಿವ್ಗೆ ಅಪ್ರಿಸಿಯೇಷನ್ ಮಾಡ್ಲೇಬೇಕು. ಅಂಡ್ ಮಧ್ಯಾಹ್ನ ಊಟಕ್ಕೆ ನಾನು ಇವತ್ತು ರಂಜಿತ್ ಅವರ ಮನೆದು ಟೊಮೆಟೊ ಬಾತ್ನ ತಿಂದೆ. ಲಂಚ್ ಬ್ರೇಕ್ ಮುಗಿಸ್ಕೊಂಡು ಕೆಳಗ್ ಬಂದಿದ್ ನಮಗೆ ನಿದ್ದೆನೆ ಕಂಟ್ರೋಲ್ ಆಗ್ತಿರ್ಲಿಲ್ಲ. ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಈಗ ತಾನೇ ಇಂಟರಿಮ್ ಆಡಿಟ್ ಮುಗಿಸ್ಕೊಂಡು ಬಂದಿದ್ ನನಗೆ ಅಂತ ಇಂಪಾರ್ಟೆಂಟ್ ಕೆಲಸಗಳು ಏನೂ ಇರಲಿಲ್ಲ. ಸದ್ಯದಲ್ಲೇ ಸ್ಟಾಕ್ ಆಡಿಟ್ ಶುರು ಆಗೋ ಕಾರಣ 6:30 ತನಕ ಹಾಗೋ ಈಗೋ ಮಾಡಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಪಂಚೌಟ್ ಆದ್ವಿ. ಅಂಡ್ ಆಫೀಸ್ ಇಂದ ನಾವು ಹೊರಟಿದ್ದೆ ಡಿ-ಮಾರ್ಟಿಗೆ. ನಾನು ಒಂದಷ್ಟು ವಸ್ತುಗಳನ್ನ ತಗೊಳ್ಬೇಕಾಗಿತ್ತು. ಅದನ್ನ ತಗೊಂಡು PGಗೆ ಹೋಗ್ಲಿಲ್ಲ. ಬಿಕಾಸ್ PGಲಿ ಗ್ಯಾಸ್ ಕ್ರೈಸಿಸ್ ಇಂದ ಅದೇ ಬೇಳೆ ಸಾರು ಅನ್ನ ಕೊಡ್ತಾ ಇದ್ರು ಅಂತ ಹೊರಗಡೆನೆ ದೋಸೆ ಹಾಗೆ ಬಾತ್ನ ತಿನ್ಕೊಂಡು PGಗೆ ಡ್ರಾಪ್ ಮಾಡಿಸ್ಕೊಂಡೆ. PGಗೆ ಬಂದಾಗ ಅದೇ ಫ್ರೆಶ್ನೆಸ್ ಅನಿಸ್ತಾ ಇತ್ತು. ಅಂಡ್ ನನ್ನ ರೂಮ್ಮೇಟ್ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡಿದೆ. ಇವತ್ತಿಗೆ ಇಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ನೀವು ನಂಗೋಸ್ಕರ ಓದ್ತಾರಿ, ಕಾಯ್ತಾರಿ. ಟಾಟಾ, ಬಾಯ್.